ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ HR ಸ್ನೇಹಿತರೆ. ನಲಿಕಲಿ ಮಾಯವಾರು ಹಂಚಿಕೆ 2025 ಮತ್ತು 26 ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳನ್ನು ವೀಕ್ಷಿಸಿ ಮತ್ತು ತಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತಾ, 1ನೇ ತರಗತಿ ನಲಿಕಲಿ ಮಾಯವಾರು ಹಂಚಿಕೆ 2025-26 ತಿಂಗಳು ಜೂನ್ನಿಂದ ಏಪ್ರಿಲ್ ತಿಂಗಳವರೆಗೆ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಕನ್ನಡ ವಿಷಯದಲ್ಲಿ ವಿದ್ಯಾಪ್ರವೇಶ ಜೂನ್ ತಿಂಗಳು ಸಂಪೂರ್ಣ ನಿರ್ವಹಣೆ ಆಗುತ್ತೆ. ಜುಲೈ ತಿಂಗಳಲ್ಲಿ ವಿದ್ಯಾಪ್ರವೇಶ ಜೊತೆಗೆ ಮೆಟ್ಟಿಲು ಸಂಖ್ಯೆ 1ರಿಂದ 10ರವರೆಗೆ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಆಗಸ್ಟ್ ತಿಂಗಳಲ್ಲಿ 11ರಿಂದ 37ನೇ ಮೆಟ್ಟಿಲು ಸಂಖ್ಯೆಯವರೆಗೆ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಮೆಟ್ಟಿಲು 38ರಿಂದ 63ರವರೆಗೆ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಅಕ್ಟೋಬರ್ ತಿಂಗಳಲ್ಲಿ 64ರಿಂದ 77ರವರೆಗಿನ ಮೆಟ್ಟಿಲು ಸಂಖ್ಯೆಯನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ನವಂಬರ್ ತಿಂಗಳಲ್ಲಿ 78ರಿಂದ 96, ಡಿಸೆಂಬರಲ್ಲಿ 97ರಿಂದ 118, ಜನವರಿಯಲ್ಲಿ 119ರಿಂದ 140, ಫೆಬ್ರವರಿಯಲ್ಲಿ 141ರಿಂದ 163, ಮಾರ್ಚಲ್ಲಿ 164ರಿಂದ 178. ಒಟ್ಟಾರೆಯಾಗಿ ಕನ್ನಡ ವಿಷಯದಲ್ಲಿ 178 ಮೆಟ್ಟಿಲುಗಳಿದೆ ಅಂತಕ್ಕಂಥದ್ದನ್ನು ಭಾವಿಸ್ಕೋಬೇಕು. ಒಟ್ಟು 10 ಮೈಲಿಗಲ್ಲುಗಳನ್ನು ಗುರುತು ಮಾಡಲಾಗಿದೆ. ಇನ್ನು ಗಣಿತ ವಿಷಯಕ್ಕೆ ಬಂದಾಗ ವಿದ್ಯಾಪ್ರವೇಶ ಜೂನ್ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ವಿದ್ಯಾಪ್ರವೇಶದೊಟ್ಟಿಗೆ 1ರಿಂದ 8ನೇ ಮೆಟ್ಟಿಲು, ಆಗಸ್ಟರಲ್ಲಿ 9ರಿಂದ 32ನೇ ಮೆಟ್ಟಿಲು, 33ರಿಂದ 58ನೇ ಮೆಟ್ಟಿಲು ಸೆಪ್ಟೆಂಬರ್ನಲ್ಲಿ, ಅಕ್ಟೋಬರಲ್ಲಿ 59ರಿಂದ 67ನೇ ಮೆಟ್ಟಿಲು, ನವಂಬರಲ್ಲಿ 68ರಿಂದ 91, ಡಿಸೆಂಬರಲ್ಲಿ 92ರಿಂದ 117, ಜನವರಿಯಲ್ಲಿ 118ರಿಂದ 138, ಫೆಬ್ರವರಿಯಲ್ಲಿ 139ರಿಂದ 163, ಮಾರ್ಚಲ್ಲಿ 164ರಿಂದ 180. 1ನೇ ತರಗತಿ ಗಣಿತ ವಿಷಯದಲ್ಲಿ ಒಟ್ಟು 180 ಮೆಟ್ಟಿಲುಗಳಿದೆ, 10 ಮೈಲಿಗಲ್ಲುಗಳಿದೆ ಅಂತಕ್ಕಂಥದ್ದು. ಇನ್ನು ಪರಿಸರ ಅಧ್ಯಯನ ವಿಷಯದಲ್ಲಿ ವಿದ್ಯಾಪ್ರವೇಶದೊಟ್ಟಿಗೆ 1ರಿಂದ 4ನೇ ಮೆಟ್ಟಿಲು, 5ರಿಂದ 21 ಆಗಸ್ಟ್ ತಿಂಗಳಲ್ಲಿ, ಸೆಪ್ಟೆಂಬರಲ್ಲಿ 22ರಿಂದ 40, ಅಕ್ಟೋಬರ್ ತಿಂಗಳಲ್ಲಿ 41ರಿಂದ 50, ನವಂಬರ್ ತಿಂಗಳಲ್ಲಿ 51ರಿಂದ 61, ಡಿಸೆಂಬರಲ್ಲಿ 62ರಿಂದ 72, ಜನವರಿಯಲ್ಲಿ 73ರಿಂದ 85, ಫೆಬ್ರವರಿಯಲ್ಲಿ 86ರಿಂದ 99, ಮಾರ್ಚಲ್ಲಿ 100ರಿಂದ 106 ಮೆಟ್ಟಿಲುಗಳನ್ನು ಪೂರೈಸಬೇಕಾಗುತ್ತೆ. ಪರಿಸರ ಅಧ್ಯಯನ ವಿಷಯದಲ್ಲಿ ಇಡೀ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಗೆ 106 ಮೆಟ್ಟಿಲುಗಳನ್ನು ಗುರುತಿಸಲಾಗಿದೆ. ಇನ್ನು ENK ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ENKನ 2 ಪಾರ್ಟಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕರಿಕ್ಯುಲಮಲ್ಲಿ, ಮತ್ತೊಂದು ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮಲ್ಲಿ ನಾವು ನೋಡ್ತಾ ಇದ್ದೀವಿ. ಜೂನ್ ತಿಂಗಳಲ್ಲಿ ವಿದ್ಯಾಪ್ರವೇಶ, ಜುಲೈ ತಿಂಗಳಲ್ಲಿ ವಿದ್ಯಾಪ್ರವೇಶದೊಟ್ಟಿಗೆ ಮೈಬಾಡಿ ಪ್ರಾರಂಭ ಮಾಡಿ 1ರಿಂದ 16ರವರೆಗಿನ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮನ್ನು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಆಗಸ್ಟ್ ತಿಂಗಳಲ್ಲಿ ಮಾನಸ ಫ್ಯಾಮಿಲಿ ಜೊತೆಗೆ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮಲ್ಲಿ 17ರಿಂದ 52ನೇ ಮೆಟ್ಟಿಲು ಸಂಖ್ಯೆ, ಸೆಪ್ಟೆಂಬರಲ್ಲಿ ಮೈ ನೈಬರ್ಹುಡ್ 53ರಿಂದ 88, ಅಕ್ಟೋಬರಲ್ಲಿ ಕಲರ್ಸ್ ಮತ್ತು ಅಕ್ಟೋಬರ್ ಮತ್ತು ನವಂಬರಲ್ಲಿ ಕಲರ್ಸನ್ನು ಕಂಪ್ಲೀಟ್ ಮಾಡೋದ್ರ ಜೊತೆಗೆ 89ರಿಂದ 124, ಡಿಸೆಂಬರಲ್ಲಿ ನಂಬರ್ಸನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ 125ರಿಂದ 160, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ 161ರಿಂದ 185ನೇ ಮೆಟ್ಟಿಲು, ಟ್ರಾನ್ಸ್ಪೋರ್ಟಲ್ಲಿ 186ರಿಂದ 202. ಇನ್ನು ಮಾರ್ಚ್ ತಿಂಗಳಲ್ಲಿ ರಿವಿಷನನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಒಟ್ಟಾರೆಯಾಗಿ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮ್ನಲ್ಲಿ ಒಟ್ಟು 1ನೇ ತರಗತಿ ವಿದ್ಯಾರ್ಥಿಗಳಿಗೆ 202 ಮೆಟ್ಟಿಲುಗಳ ಸಂಖ್ಯೆ ಇದ್ದರೆ 7 ಥೀಮ್ಸ್ಗಳನ್ನು ಅಲ್ಲಿ ಐಡೆಂಟಿಫಿಕೇಷನನ್ನು ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕರಿಕ್ಯುಲಮ್ಗೆ ಮಾಡಲಾಗಿದೆ ಅಂತಕ್ಕಂಥದ್ದು. ಇದು 1ನೇ ತರಗತಿಯ ಇಡೀ ಶೈಕ್ಷಣಿಕ ವರ್ಷ ನಾವು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಒಂದು ನಲಿಕಲಿ ಮಾಯವಾರು ಹಂಚಿಕೆ ಆಗಿದೆ. ಇದು ತರಗತಿ ಕೋಣೆಯಲ್ಲಿ ಡಿಸ್ಪ್ಲೇ ಆಗೋದ್ರ ಜೊತೆಗೆ ಮುಖ್ಯ ಶಿಕ್ಷಕರ ಕೊಠಡಿಯಲ್ಲೂ ಕೂಡ ಡಿಸ್ಪ್ಲೇ ಆಗಬೇಕಾಗುತ್ತೆ. ಜೊತೆಗೆ ಸಂಬಂಧಪಟ್ಟಂಥ ಶಿಕ್ಷಕರ ಮಾಹಿತಿಗಾಗಿ PDF ರೂಪದಲ್ಲಿ ತಮ್ಮ ಮೊಬೈಲಲ್ಲೂ ಕೂಡ ಇದನ್ನು ಸಂಗ್ರಹ ಮಾಡಿ ಇಟ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಇದರ ಸಂಪೂರ್ಣ PDF ಅವಶ್ಯಕತೆ ಇದ್ದಲ್ಲಿ ನಮ್ಮ ಏನು ಸೃಷ್ಟಿ ಸಿಂಚನ ವಾಟ್ಸಪ್ ಗ್ರೂಪ್ ಇದೆ, ಆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡಲಾಗಿದೆ. ಆ ಲಿಂಕ್ಗೆ ತಾವು ಜಾಯ್ನ್ ಆಗೋದ್ರ ಮೂಲಕ ಈ ಒಂದು ನಲಿಕಲಿ ಮಾಯವಾರು ಹಂಚಿಕೆಯ ಒಂದು ಮಾಹಿತಿಯನ್ನು ಪಡಿಬೋದು ಅಂತಕ್ಕಂಥ ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, 2ನೇ ತರಗತಿ ವಿದ್ಯಾರ್ಥಿಗಳ ಒಂದು ಮಾಯವಾರು ಹಂಚಿಕೆಯನ್ನು ನಾವು ನೋಡ್ತಾ ಹೋಗೋದಾದರೆ, ಕನ್ನಡ ಜೂನ್ ತಿಂಗಳಲ್ಲಿ ಸೇತುಬಂಧ ಮೆಟ್ಟಿಲು 1ರಿಂದ 16, ಜುಲೈ ತಿಂಗಳಲ್ಲಿ ಸೇತುಬಂಧದ ಮೆಟ್ಟಿಲು 17ರಿಂದ 33, ಆಗಸ್ಟಲ್ಲಿ ಮೆಟ್ಟಿಲು ಸಂಖ್ಯೆ 34ರಿಂದ 49, ಸೆಪ್ಟೆಂಬರಲ್ಲಿ ಮೆಟ್ಟಿಲು 50ರಿಂದ 68, ಅಕ್ಟೋಬರಲ್ಲಿ ಪುನರಾವರ್ತನೆ, ನವಂಬರಲ್ಲಿ 69ರಿಂದ 80 ಮೆಟ್ಟಿಲು, ಡಿಸೆಂಬರಲ್ಲಿ 81ರಿಂದ 98 ಮೆಟ್ಟಿಲು, ಜನವರಿ ತಿಂಗಳಲ್ಲಿ 99ರಿಂದ 116ನೇ ಮೆಟ್ಟಿಲು, ಫೆಬ್ರವರಿಯಲ್ಲಿ 117ರಿಂದ 126ನೇ ಮೆಟ್ಟಿಲು, ಮಾರ್ಚಲ್ಲಿ 127ರಿಂದ 134ನೇ ಮೆಟ್ಟಿಲನ್ನು ಪೂರೈಸಬೇಕಾಗುತ್ತೆ. 2ನೇ ತರಗತಿ ವಿದ್ಯಾರ್ಥಿಗಳಿಗೆ 134 ಮೆಟ್ಟಿಲುಗಳ ಸಂಖ್ಯೆಯನ್ನು ಗುರುತನ್ನು ಮಾಡಲಾಗಿದೆ. ಇನ್ನು ಗಣಿತ ವಿಷಯದಲ್ಲಿ ಸೇತುಬಂಧ 1ರಿಂದ 25,
ಜುಲೈ ತಿಂಗಳಲ್ಲಿ 26ರಿಂದ 53, ಮೆಟ್ಟಿಲು ಸಂಖ್ಯೆ 54ರಿಂದ 80, ಆಗಸ್ಟ್ ತಿಂಗಳಲ್ಲಿ, ಸೆಪ್ಟೆಂಬರಲ್ಲಿ 81ರಿಂದ 99, ಅಕ್ಟೋಬರ್ ತಿಂಗಳಲ್ಲಿ 100ರಿಂದ 105, ನವೆಂಬರ್ ತಿಂಗಳಲ್ಲಿ 106ರಿಂದ 128, ಡಿಸೆಂಬರ್ ತಿಂಗಳಲ್ಲಿ 129ರಿಂದ 153, ಜನವರಿ ತಿಂಗಳಲ್ಲಿ 154ರಿಂದ 175, ಫೆಬ್ರವರಿ ತಿಂಗಳಲ್ಲಿ 176ರಿಂದ 184, ಮಾರ್ಚ್ ತಿಂಗಳಲ್ಲಿ 195ರಿಂದ 203. ಪರಿಸರ ಅಧ್ಯಯನ ವಿಷಯವನ್ನು ನೋಡಿದಾಗ ಸೇತುಬಂಧ 1ರಿಂದ 19, ಸೇತುಬಂಧದ ಮೆಟ್ಟಿಲು 20ರಿಂದ 34, ಆಗಸ್ಟ್ ತಿಂಗಳಲ್ಲಿ 35ರಿಂದ 52, ಸೆಪ್ಟೆಂಬರ್ ತಿಂಗಳಲ್ಲಿ 53ರಿಂದ 68, ಅಕ್ಟೋಬರ್ ತಿಂಗಳಲ್ಲಿ 69ರಿಂದ 72, ನವೆಂಬರ್ ತಿಂಗಳಲ್ಲಿ 73ರಿಂದ 77, ಡಿಸೆಂಬರ್ ತಿಂಗಳಲ್ಲಿ 78ರಿಂದ 85, ಜನವರಿ ತಿಂಗಳಲ್ಲಿ 86ರಿಂದ 95, ಫೆಬ್ರವರಿ ತಿಂಗಳಲ್ಲಿ 96ರಿಂದ 111, ಮಾರ್ಚ್ ತಿಂಗಳಲ್ಲಿ 112ರಿಂದ 122. ಇನ್ನು ENK ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಂಡ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮನ್ನು ನಾವು ನೋಡ್ತೀವಿ. ಸೇತುಬಂಧ 1ರಿಂದ 10ರವರೆಗೆ ಬ್ರಿಡ್ಜ್ ಕೋರ್ಸ್ ಮತ್ತು ಸೇತುಬಂಧ ಮೈ ಬಾಡಿ 11ರಿಂದ 29 ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮ್ ಮೈಲ್ಸ್ಟೋನನ್ನು ರೀಚ್ ಆಗಬೇಕಾಗುತ್ತೆ. ಮಾನಸಸ್ ಫ್ಯಾಮಿಲಿ 30ರಿಂದ 44, ಮೈ ನೈಬರ್ಹುಡ್ 45ರಿಂದ 54, ಕಲರ್ಸ್ 55ರಿಂದ 65, ಕಲರ್ಸ್ 66ರಿಂದ 86, ನಂಬರ್ಸ್ 87ರಿಂದ 99, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ 100ರಿಂದ 101, ಟ್ರಾನ್ಸ್ಪೋರ್ಟ್ 112ರಿಂದ 124. ನಂತರ ರಿವಿಷನನ್ನು ಮಾರ್ಚ್ ತಿಂಗಳಲ್ಲಿ ಮಾಡಬೇಕಾಗುತ್ತೆ. ಇನ್ನು ಕೊನೆಯದಾಗಿ 3ನೇ ತರಗತಿ ವಿದ್ಯಾರ್ಥಿಗಳ ನಲಿ ಕಲಿ ಮಾಯವಾರು ಹಂಚಿಕೆಯನ್ನು ನಾವು ನೋಡ್ತಾ ಹೋಗೋದಾದರೆ, ಕನ್ನಡ ವಿಷಯದಲ್ಲಿ ಸೇತುಬಂಧ ಮೆಟ್ಟಿಲು 1ರಿಂದ 27, ಜುಲೈಯಲ್ಲಿ 28ರಿಂದ 44, ಆಗಸ್ಟಲ್ಲಿ 45ರಿಂದ 52, ಸೆಪ್ಟೆಂಬರಲ್ಲಿ 53ರಿಂದ 59, ಅಕ್ಟೋಬರಲ್ಲಿ 60ರಿಂದ 66, ನವೆಂಬರಲ್ಲಿ 67ರಿಂದ 75, ಡಿಸೆಂಬರಲ್ಲಿ 76ರಿಂದ 84, ಜನವರಿಯಲ್ಲಿ 85ರಿಂದ 91, ಫೆಬ್ರವರಿಯಲ್ಲಿ 92ರಿಂದ 100, ಮಾರ್ಚಲ್ಲಿ 101ರಿಂದ 109ನೇ ಮೆಟ್ಟಿಲು ಸಂಖ್ಯೆಯನ್ನು ತಲುಪಬೇಕಾಗುತ್ತೆ. ಇನ್ನು ಗಣಿತ ವಿಷಯದಲ್ಲಿ ಸೇತುಬಂಧ ಮೆಟ್ಟಿಲು 1ರಿಂದ 25, ಸೇತುಬಂಧ ಮೆಟ್ಟಿಲು 26ರಿಂದ 53, ಆಗಸ್ಟಲ್ಲಿ ಮೆಟ್ಟಿಲು 54ರಿಂದ 80, ಸೆಪ್ಟೆಂಬರಲ್ಲಿ 81ರಿಂದ 99, ಅಕ್ಟೋಬರಲ್ಲಿ 100ರಿಂದ 109, ನವೆಂಬರಲ್ಲಿ 110ರಿಂದ 126, ಡಿಸೆಂಬರಲ್ಲಿ 127ರಿಂದ 156, ಜನವರಿಯಲ್ಲಿ 157ರಿಂದ 185, ಫೆಬ್ರವರಿಯಲ್ಲಿ 186ರಿಂದ 200ನೇ ಮೆಟ್ಟಿಲು ಸಂಖ್ಯೆ, ಮಾರ್ಚ್ ತಿಂಗಳಲ್ಲಿ 201ರಿಂದ 212ನೇ ಮೆಟ್ಟಿಲು ಸಂಖ್ಯೆಯನ್ನು ರೀಚ್ ಮಾಡಬೇಕಾಗುತ್ತೆ. ಇನ್ನು ಪರಿಸರ ಅಧ್ಯಯನ ವಿಷಯವನ್ನು ನೋಡಿದಾಗ ಸೇತುಬಂಧ ಮೆಟ್ಟಿಲು 1ರಿಂದ 25, ಮೆಟ್ಟಿಲು 26ರಿಂದ 45, 46ರಿಂದ 73, ಸೆಪ್ಟೆಂಬರ್ ತಿಂಗಳಲ್ಲಿ 74ರಿಂದ 92, ಅಕ್ಟೋಬರಲ್ಲಿ ರಿವಿಷನ್, ನವೆಂಬರಲ್ಲಿ 93ರಿಂದ 108, ಡಿಸೆಂಬರಲ್ಲಿ 109ರಿಂದ 124ನೇ ಮೆಟ್ಟಿಲು, ಜನವರಿಯಲ್ಲಿ 125ರಿಂದ 146ನೇ ಮೆಟ್ಟಿಲು, ಫೆಬ್ರವರಿಯಲ್ಲಿ 147ರಿಂದ 156ನೇ ಮೆಟ್ಟಿಲು, ಮಾರ್ಚಲ್ಲಿ 157ರಿಂದ 170ನೇ ಮೆಟ್ಟಿಲು. ಇನ್ನು ENK ವಿಷಯಕ್ಕೆ ಬಂದಾಗ ಇಲ್ಲಿ ಲಿಸನಿಂಗ್ ಸ್ಪೀಕಿಂಗ್ ಕರಿಕ್ಯುಲಮಲ್ಲಿ ಸೇತುಬಂಧ ಜೊತೆಗೆ ಯೂಸ್ ಆಫ್ ಗ್ಲಾಸರಿ, ದೆನ್ ಮಾನಸಸ್ ಫ್ಯಾಮಿಲಿ, ಮೈ ನೈಬರ್ಹುಡ್, ಕಲರ್ಸ್, ನಂಬರ್ಸ್, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಟ್ರಾನ್ಸ್ಪೋರ್ಟ್ಸ್ ಮತ್ತು ರಿವಿಷನನ್ನು ನೀಡಲಾಗಿದೆ. ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮ್ಗೆ ಬಂದಾಗ ಸೇತುಬಂಧ 1ರಿಂದ 10, ನಂತರ 11ರಿಂದ 30, 31ರಿಂದ 50, 51ರಿಂದ 70, ಅಕ್ಟೋಬರಲ್ಲಿ 71ರಿಂದ 85, ಅಕ್ಟೋಬರ್ ಮತ್ತು ನವೆಂಬರ್, ಡಿಸೆಂಬರಲ್ಲಿ 86ರಿಂದ 101ನೇ ಮೈಲ್ಸ್ಟೋನು, 102ರಿಂದ 116, ಮಾರ್ಚಲ್ಲಿ 117ರಿಂದ 133, ಮಾರ್ಚ್ ತಿಂಗಳಲ್ಲಿ ರಿವಿಷನನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಒಟ್ಟಾರೆಯಾಗಿ ಇದು ENK ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಕನ್ನಡ, ಗಣಿತ ಮತ್ತು ಪರಿಸರ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಯವಾರು ಹಂಚಿಕೆಯ ಒಂದು ತಖ್ತೆ ಆಗಿದೆ ಅಂತಕ್ಕಂಥದ್ದು. ಸೊ ಈ ಒಂದು ಮಾಹಿತಿಯನ್ನು ಒದಗಿಸ್ಕೊಟ್ಟಿರ್ತಕ್ಕಂಥವ್ರು ರೇಣುಕಾರಾಧ್ಯ PP, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸೋದ್ರ ಒಟ್ಟಿಗೆ. ಸೊ ಇದಾಗಿತ್ತು ನಮ್ಮ ನಲಿ ಕಲಿ ಮಾಯವಾರು ಹಂಚಿಕೆಯ ಒಂದು ಮಾಹಿತಿ ವಿಶ್ಲೇಷಣೆ. ಸೊ ಈ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದರ PDF ಪ್ರತಿ ಬೇಕಾದಲ್ಲಿ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡೋದ್ರ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತಕ್ಕಂಥ ಸೃಷ್ಟಿ ಸಿಂಚನ ವಾಟ್ಸಪ್ ಗ್ರೂಪಿಗೆ ತಾವು ಜಾಯಿನ್ ಆಗುವ ಮೂಲಕ ಈ ಒಂದು ಮಾಹಿತಿಯನ್ನು ಪಡಿಬೋದಾಗಿರುತ್ತೆ. ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.